ಒಂದು ಕಪ್ ಚಾ ಕುಡಿಬೇಕವ ಶಾಂತಕ್ಕನ ಮನ್ಯಾಗತ್ತಾಗ. ನಾ ಹೋಗತ್ಲೆ ತೆಲ್ಲು ಅಂತಾನೆ ಏನ ಗಿರ್ಜಿ ನೀನು ಒಂದು ಕಪ್ ಚಾ ಮಾಡಂತ ಹೇಳು ಶಾಂತಕ್ಕಗೆ. ಚಾಕ್ ಬರ್ಗೆಟಾಳ ಈಕೆ ಅಂತ ನನಗೆ ಅನ್ಕೋಬೇಕನ, ನೀನ ಮಾಡನ್ನಲ್ಲ. ನಾ ಅಂದ್ರೆ ಸರಿ ಅನ್ಸಂಗಿಲ್ಲ, ನೀನ ಅನ್ನಲ್ಲ ಏನಾಗದೈತಿ. ಇಷ್ಟಕ್ಕೂ ನಾವು ಹೋಗತ್ಲೆ ಶಾಂತಕ್ಕನ ಚಾ ಮಾಡಂತಾಳ ಬಿಡು ಹೋಲಿ ಸಸಿಗೆ. ಅಂದಂಗ ಈ ಸಲ ಹೆಂಗಿದ್ರು ನಾವೆಲ್ಲರೂ ಒನ್ ಡೇ ಟ್ರಿಪ್ ಹೋಗ್ಬೇಕಂತ ವಿಚಾರ ಮಾಡೇವಿ. ಶಾಂತಕ್ಕನ ಹೆಂಗಾರ ಮಾಡಿ ಒಪ್ಸಾಕಬೇಕು. ಮನೆ ಪಿಕ್ಚರ್ಗೆ ಹೋಗುನಂತ ಒಪ್ಪಿಸಿ ಪಿಕ್ಚರ್ಗೆ ಹೋಗಿ ಬಂದ್ವಿಲ್ಲ, ಹಂಗ ಈ ಸಲ ಒನ್ ಡೇ ಟ್ರಿಪ್ಪಿಗೆ ಒಪ್ಸಾಕಬೇಕು. ಹೌದು, ಈಗ ನಿನಗೆ ರೊಕ್ಕ ಕೊಡ್ತಾನ ನಿನ್ನ ಗಂಡ? ಅಯ್ಯ ಕೊಡ್ಲಿಲ್ಲ ಅಂದ್ರೆ ಬಿಡೋರು ಯಾರು? ಮೊನ್ನೆ ನಮ್ಮ ಅತ್ತಿಗೆ ನೀರೇ ಇಳಿಸೀನಿ, ರೊಕ್ಕ ಬೇಕಂದ್ರೆ ಬೇಕಾ ನನಗಂತ ನಿಂತು ನೋಡು, ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ಲು, ಮನ್ಯಾಗ ಅಡಿಗೆ ಮಾಡೋದಿಲ್ಲ ಅಂತೇಳಿ ನಿಂತು ಬಿಡ್ತೇನೆ. ಅದು ಅಲ್ದ ನನ್ನ ಗಂಡಗೆ ರಾತ್ರಿಗೆ ಕಿಸ್ಸ ಕೊಡೋದಿಲ್ಲ ನಾನು ಅಂತೇಳಿ ಅಂದಂದ್ರೆ ಸುಮ್ಮನೆ ಬಿಡ್ತಾನೆ ಗೊತ್ತಾನ. ಅಯ್ಯ ನನ್ನ ಗಂಡನು ರೊಕ್ಕ ಕೊಡೋದು ವಜ್ಜೆ ಐತೆ ವಾ, 20 ಸಲ ಕೇಳಿಂದ ಕೊಡ್ತತೆ, ಏನು ಮಾಡ್ತತೆ. ಮನ್ ಪಿಕ್ಚರಿಗೆ ಕೊಡಾಕ 108 ಮಾತಾಡ್ಯಾನ. ಅಯ್ಯ ಹಿಂಗನ್ನ ಇಲ್ಲೋಡ, ನೀ ಏನಾರ ನನಗೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ರಾತ್ರಿ ಚುಮ್ಮನ ಐದೇತಾನ. ಅಯ್ಯ ಎಲ್ಲಿದ್ದೇತಾನ ಯವ್ವ, ಎಲ್ಲ ಗೋತಾನ ಕುಡ್ದು ಬರ್ತತೆ ಮೂಳಿ ಅತ್ತ ತಿರ್ಕೊಂಡು ಮಕ್ಕೊಂಡ್ಬಿಡ್ತೈತಿ. ನಾ ಹಂಗಾಗಿ ತಲೆನ ಕೆಡ್ಸ್ಕೊಳಕ್ ಹೋಗುದಿಲ್ಲ ಯವ್ವ, ಕಂಡಪಟ್ಟಿ ದಿನ ಆತು ನೈದೇತ. ಅಯ್ಯಯ್ಯ ಹಂಗಾರ ಮಳ್ಯಾಗ ನಿಂದ್ರೆ ಗುಡಿಸ್ಲಾದಂಗೆ ಆಗಿರ್ಬೇಕ ಯವ್ವ ಪರಕ ನೀನು. ಅಯ್ಯ ಬಿಡ ಹೋಲ್ ತಿಗೆಪ್ಪ, ನಡಿಯ ಹೋಗ ನಡಿಯ. ಹೈ ಪರಕ ಅಲ್ಲಿ ನೋಡ್ರಿ ರೊಕ್ಕನ, ಯಾರು ನೋಡಕತ್ತಿಲ್ಲ ಪಟ್ನ ತುಂಬ. ಗಿರ್ಜಿ ಯಾರು ನೋಡಕತ್ತಿಲ್ಲ, ಇವತ್ತು ನಮ್ಮ ಅದೃಷ್ಟನ ಅದೃಷ್ಟ. ನೋಡಿದೇನು ಯವ್ವ 5,000 ರೂಪಾಯಿ ಐತಿದ್ರಾಗ. ಹಂಗಾರ ಟ್ರಿಪ್ ಗ್ಯಾರಂಟಿ. ಮಸ್ತ್ ಆಕತಿಲ್ಲ. ಇಬ್ರು 50-50 ಏನಂತಿ? ನೀ 2,500 ತಗೊಂಡು ನಾ 2,500 ತಗೊಂತೀನಿ. ಹೋಗಿ ತಂದೈಕ್ ನಾನು ಅವ್ವ. ನೋ ನನಗೆ 4,000 ನಿನಗೆ 1,000. ಏನ ನನಗೆ 1,000 ನಿನಗೆ 4,000? ಅದು ಹೆಂಗತ್ತ ಪರಕ? ನೋಡ್ದಿಕ್ಕೆ ನಾ ಅಲ್ಲನ ಯವ್ವ ಬೇಷದ ಹೇಳು ನೀನು. ಲೆಕ್ಕದಂತ ನೋಡಿದ್ರೆ ನನಗೆ 4,000 ನಿನಗೆ 1,000 ಆಗ್ಬೇಕು. ಹೋಗ್ಲಿ ಪಾಪ ಅಂತೇಳಿ 50-50 ಅಂತ ಅಂದ್ರೆ ಮತ್ತೆ ನೋಡಿದ್ರಿ ನನಗೆ 1,000 ಕೊಡ್ತೇನಂತೀಯ? ನೋಡ ಪರಕ ಸರಳ ರೊಕ್ಕ ಕೊಟ್ಬಿಡ. ಅಲ್ಲೇ ಗಿರ್ಜಿ ಈಗಾರ ಅಕ್ಕಂಗ್ಯಾರ್ಗತ್ತೆ. ಏನಾದ್ರೂ ಇಬ್ರು ಚಂದಾಗಿರೋನು ಅಂತ ಮಾತಾಡ್ಕೊಂತ ಬಂದೇವಿಲ್ಲ, ಈಗ ಆಲೆ ಒಂದು ರೊಕ್ಕಕ್ಕೆ ಸಿಡಿ ಮಿಳಿ ಒಂದು ಹಾಳಿ ತುಂಡಿಗೆ ಹಿಂಗೆ ಮಾಡಕತ್ತೀಯನ ಅವ್ವ. ಅಗ್ದಕ್ಕೆ ಊರಗ್ದಕ್ಕೆ ಒಯ್ದು ನೀನಾದ್ರ ರೊಕ್ಕದ ತುಂಡಂತಿ, ಅದ ರೊಕ್ಕದ ತುಂಡಿಗೆ ಬಡ್ದಾಡಕತ್ತಿ. ನನಗಾರ ಹಂಗಂತೀಯನ? ಹಂಗಾರ ನೀ ಹಂಗಾರ ಹೊಸ ರೊಕ್ಕ ನನಗೆ ಕೊಡಲ್ಲ ಯಾಕಾಗಬಾರ್ದು ನೋಡುನು. ನನಗಾರ ಅಂತೀವ ಸುಮ್ಕ ಈ ಮಾತು ಬೇಡ ಜಗಳ ಬೇಡ, ನನಗೆ 2,500 ನಿನಗೆ 2,500. ಇಲ್ಲಿಲ್ಲ ಎತ್ತುಕೊಂಬಂದಕ್ಕೆ ನಾನು ಇಲ್ಲೋಡ ಫಸ್ಟ್ ನೋಡ್ದಕ್ಕೆ ನಾನು ಓಡೋಕಿದ್ನಿ, ನಿನಗೆ ಯಾರು ಮುಂದೆ ತಗೊಡೋಗಂದ್ರು ಅದೆಲ್ಲ ಗೊತ್ತಿಲ್ಲವಾ? ಹಿಡಿ ತಗೋ ಹಿಡಿ, ಈ 1,000 ನಿಂಗೆ 4,000 ನನಗೆ. ಎಲ್ಲ ಪರಕ ಎಷ್ಟು ಅದಿ ನೋಡಿ ನೀನು, ಸರಳ ಸಮ ಕೊಡ ಪರಕ. ಹಿಂಗೆ ಮಾಡಬಾರ್ದ್ವಾ, ನೀ ಸರಿ ಇಲ್ಲಿದ. ಇಟ್ಕೊರ್ಲೆ ಗಿರ್ಜಿ ಹಂಗೆ ಕೊಡ್ತಿ, ಇಟ್ಕ ಎಂಜಾಯ್ ಟ್ರಿಪ್ಪಿಗೆ ಮಸ್ತ್ ಆಕತಿ. ಹೋಗಿ ಮೊದ್ಲು ಶಾಂತಕ್ಕನ ಒಪ್ಸನ್ ನಡಿ. ಎಲ್ಲ ಪರಕ ಎಷ್ಟಿರ್ಬೇಕು ನಿನಗೆ? ಅನ್ಯಾಯವಾಗಿ 5,000 ರೂಪಾಯಿ ಬಿದ್ದಿತ್ತು, ನಾನು ಓಡೋಗಿದ್ರಕ್ಕಿತ್ತು. ಈ ಬಿಡಾಡಿ ಓಡೋಗಿ ಎತ್ಕೊಂಡ್ಬಿಟ್ಲ ಪತ್ರೋಳಿ ಮಕ್ಕದಕ್ಕೆ. 4,000 ರೂಪಾಯಿ ತಾಯಿ ಇಟ್ಕೊಂಡು 1,000 ರೂಪಾಯಿ ಕೊಟ್ಲಲ್ಲ ನನಗೆ. ಇನ್ನು ಜಗಳ ಮಾಡಿದ್ರೆ ಮಕ ಕೆಡ್ತೈತಿ. ಹೋಗ್ಲಿ ಬಿಡು, ಪಾಲಿಗೆ ಬಂದಿದ್ದು ಪಂಚಾಮೃತ. ಪಾರಕ್ಕ ಇದನ್ನ ಹೆಂಗಾರ ಮಾಡಿ ವಸೂಲಿ ಮಾಡೇ ಮಾಡ್ತೀನಿ. ದೌಡ್ ಬಾಗಿರ್ಜಿ ಬನ್ನಿ ಯವ್ವ. ದೇವ್ರ ಇದ ದರಾಗ ಬನ್ನಿಲ್ಲ ಯವ್ವ, ನನ್ನ ರೊಕ್ಕ ಎಲ್ತ ಆಗೋತ ಯವ್ವ. 5,000 ರೂಪಾಯಿ 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ಇಲ್ಲೇನಾರ ಬಿತ್ತಾ? ನಾ ಈ ಕಡೆ ಬಂದಿಲ್ ಬಿಡು. ಇನ್ನೇನು ಇಲ್ಲೇ ಎಲ್ಲಾರು ಬಿದ್ರೆ ಯಾಕೆ ಬೆಂಡ್ಲಾರಿಗೆ ಸಿಕ್ಕರೆ ಕೈ ಬಿಟ್ಟಿರ್ತಿದ್ರನ? ಏನ್ ಹುಡ್ಕಾಕತ್ತಿ ಏನಕ್ಕ? ಅಯ್ಯೋ ಯವ್ವ ನಂದು 5,000 ರೂಪಾಯಿ ಯವ್ವ. ಇಲ್ಲೇ ಎಲ್ಲ ಕೆಡ್ಕೊಂಡೋಗ್ಯ. ನೀ ಮನೆಗೆ ಹೋಗಿ ನೋಡ್ತೀನಿ, ರೊಕ್ಕನ ಇಲ್ಲ. ಸೀರೆಯಾಗ ಇಲ್ಲೇ ನಡ್ದಾಗ ಇಟ್ಕೊಂಡಿದ್ದೆ, ಹುಡ್ಕೋಂತ ಬರಕತ್ತೀನಿ. ನಿಂದು 5,000 ರೂಪಾಯಾ? ಬೈಲಿ ಹಿಡಿ. 1,000 ರೂಪಾಯಿ ಇಲ್ಲ ನನ್ನ ಕೈಯಾಗೈತಿ, ಇನ್ನು 4,000 ರೂಪಾಯಿ ತಡಿ ಕೊಡಿಸ್ತೇನೆ. ತಗೋ ಹಿಡಿ, 1,000 ರೂಪಾಯಿ ನನ್ನ ಕೈಯಾಗೈತಿ, ಹಿಡ್ಕೊ ಇದನ್ನ. ಪರಕ ಅದೇ ದೌಡ ಅದೇ ಬಾ ನೀನು ಮಾಡ್ತೀನಿ. ಕರೆಕ್ಟಾಗಿ ಸರಿ ಸಮ ಕೊಟ್ಟಿದ್ದೆ ಅಂದ್ರೆ ನಿನಗೂ ಇರ್ತಿತ್ತು ನನಗೂ ಇರ್ತಿತ್ತು. ನನಗೆ ಕೊಡ್ಲಂಗೆ ಮೋಸ ಮಾಡಿದ್ದಿ. ನಿನಗೂ ಸಿಗ್ಬಾರ್ದು ನನಗೂ ಸಿಗಂಗಿಲ್ಲ. 4,000 ರೂಪಾಯಿ ತಾಯಿಲೆ ಎದಕ್ಕೆ? ಅಯ್ಯ 4,000 ರೂಪಾಯಿ ಬೇರೆ ಯಾರ್ದಲ್ಲ, ನಮ್ಮ ರೇಣಕ್ಕಂದ. ಪಾಪ ಇಲ್ಲೇ ಕಳ್ಕೊಂಡಿದ್ಲಂತೆ, ಹುಡ್ಕಾಡಕತ್ತಿದ್ಲ. ಪಾಪ ನೋಡಿದ್ವೆಲ್ಲ ಕೊಡೋಣ ಅಂತ. ಬಾಬಾ ಕೊಡಿಲ್ಲ 4,000 ಕೊಡಿಲಿ. ತಗೋ ರೇಣಕ್ಕ 4,000 ಒಟ್ಟು 5,000 ಆತ್ ನೋಡ. ಇಲ್ಲೇ ಬಿದ್ದಿತ್ತು, ಈಗ ಇನ್ನಿದಾಗ ಸಿಕ್ತ ನಮ್ಮ ಕೈಗೆ. ಯಾರ್ದು ಇರ್ಬೇಕಿದು? ಅಯ್ಯೋ ಪಾಪ ಕಳ್ಕೊಂಡವ್ರು ಎಷ್ಟು ಒದ್ದಾಡಕತ್ತಾರ ಏನ. ಇದನ್ನ ಹೆಂಗಾರ ಮಾಡಿ ಕಳ್ಕೊಂಡವ್ರಿಗೆ ಒಪ್ಸ್ಲೇಬೇಕು ಅಂತ ನಾನು ಪರಕ ವಿಚಾರ ಮಾಡ್ಕೊಂತ ಹೊಂಟಿದ್ವಿ. ಅಟ್ಟತ್ತಿಗೆ ಬಂದಿ. ಅಯ್ಯೋ ಯಾ ಜಲಮ್ದಾಗ ಏನೇ ಯವ್ವ ತಾಯಿ, ನಾನು ಅಕ್ಕಾಗಿದ್ರೆ ತಂಗಿಯಾಗಿದ್ರೆ ಯವ್ವ ದೇವ್ರು ಬಂದಂಗೆ ಬಂದ್ರೆ ಇದು 5,000 ರೂಪಾಯಿ ಸಿಕ್ತಲ್ಲ ಯವ್ವ. ಎಷ್ಟು ಹೆದರಿದ್ದೆ ಗೊತ್ತಾನ. ಅಯ್ಯೋ ದೇವ್ರೆ ನನ್ನ ಮಗನ ಕಡೆ ಇಸ್ಕೊಂಬಂದಿದ್ದೆ. ಅಲ್ಲೇ ಸೊಸಿ ಮನೆಗೆ ಹೋಗಿ ಜಗಳ ಮಾಡಿ ಇಸ್ಕೊಂಬಂದಿದ್ದೆ. ಈ ತಿಂಗಳು ಕಟ್ಟಾಕ ಸಂಘಕ್ಕೆ ರೊಕ್ಕಿಲ್ಲಪ್ಪ ಕೋಡ್ ಅಂತ ಕೇಳಿ ಇಸ್ಕೊಂಡ್ಬಂದಿದ್ದೆ. ಹಿಂಗೆ ಕಳಿತಲ್ಲ ಅಂತ ಭಾಳ ಬೇಜಾರು ಮಾಡ್ಕೊಂಡಿದ್ದೆ. ಸಿಕ್ತಲ್ಲವ ಅಂತೂ ಇಂತೂ. ಅದಕ್ಕೆ ಅನ್ನೋದು ಕಷ್ಟಪಟ್ಟು ದುಡ್ದಿದ್ದೆ, ಎಲ್ಲಿ ಹೋಗೋದಿಲ್ಲ ಅಂತೇಳಿ. ವಾಗಿರ್ಜಕ್ಕ ಪರಕ ನಿಮ್ಮ ಋಣ ಎಂದೂ ಮರೆಯೋದಿಲ್ಲವ ಯವ್ವ ನಾನು. ಪರಕ ಯಾಕೆ ಏನು ಮಾತಾಡವಲ್ಲಲ್ಲ? ಪರಕ್ಕಗ ಆಗ್ತಾ ಇರೋಂಥ ಆನಂದಕ್ಕೆ ಮಾತೇ ಬರ್ತಾ ಇಲ್ಲ. ಒಳಗ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಐತೆ. ಇಷ್ಟು ಗಡ ರೊಕ್ಕದ ಓನರ್ ಸಿಕ್ಬಿಟ್ರ
ಕೊಟ್ರಲ್ಲ ಅಂತೇಳಿ ಪಾರಕ್ಕಿಗೆ ರೊಕ್ಕ ವಾಪಸ್ ಕೊಟ್ಟಿದ್ದಕ್ಕೆ ಏನು ಹೆಂಗ್ ಸಂತೋಷದಾಗೆ ನನ್ನ ಎತ್ಕೊಂಡು ಕುಣ್ದಾಡ್ಬಿಡ್ಬೇಕು ಅನ್ಸಕತ್ತೈತಿ. ಅದಕ್ಕೆ ಮಾತೇ ಬರ್ತಾ ಇಲ್ಲ. ಯವ್ವ ಚಲೋ ಅಥವಾ ಮೊದ್ಲು ಹೋಗಿ ನನ್ನ ಗಂಡ ಹೇಳ್ಬೇಕು ನನಗೆ ಹಚ್ಚಲೆ ಅಂತೇಳಿ ನಾಯಿ ಒದ್ರದಂಗೆ ಒದ್ರಾಕತ್ತಾನ. ಈಗ ಈ ರೊಕ್ಕ ಸಿಗ್ಲಿಲ್ಲ ಅಂದ್ರೆ ನಾಯಿ ಹಿಟ್ಟಿನ ಚೀಲ ಹರಿದಂಗೆ ಹರಿತಿದ್ ನನ್ನ. ಹೊಕ್ಕಂತಡಿವಾ. ದೃಷ್ಟಿ ಆಗ್ತದೆ ನೋಡ್ಬೇಡಿ, ಪೆಸ್ಸಲ್ಲಾಗೈತೆ ನಮ್ ಜೋಡಿ. ಅಯ್ಯೋ 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 ಗಿರ್ಜಿ, ನಿನಗೇನು ಬಂದತ್ತೆ ಶಟ್ರೋಗ? ಅಯ್ಯೋ ನಿನ್ನ ಮಾರ್ಯಾಗ ನಮ್ಮ ಮಣ್ಣು ಹೊಟ್ಲಿ ನಿನ್ನ ಊರು ಹಡಿಬಿಟ್ಟಿ, ನಿನ್ನ ಊರು ಬೋಸಡಿ. ನೀನು ಏನು ಮಾಡ್ಲೆ? ನಿನ್ನ ಹಂದಿ ಮರ್ಯಕ್ಕೆ, ನಾಯಿ ಮರ್ಯಕ್ಕೆ, ಕತ್ತಿ ಮರ್ಯಕ್ಕೆ, ಕುದುರೆ ಮರ್ಯಕ್ಕೆ, ಮುಂಗ್ಲಿ ಮಕ್ಕದಕ್ಕೆ, ಮೂಲಂಗಿ ಮಕ್ಕದಕ್ಕೆ ಮಕ ನೋಡಿ ನಿನ್ನ ಹೊತ್ತಿ ತಾಲಿ ಪಟ್ಟಾಗೈತಿ. ನಿನ್ನ ಪಡಾ ಪಡಾ ಪಡ ಪಡ ಹೊಡಿಬೇಕಂತ ನನಗೆ. ಎಷ್ಟು ಹೊಡಿತಿ ಹೊಡಿ, ಹೊಲಕ್ಕೋಗ ನಡಿ, ಬೆಕ್ ಬರ್ಲಿ ತಡಿ, ಬೆಕ್ಕಿನ ಕೊಡಿ. ಹೆಂಗ ರೊಕ್ಕ ಕೊಡೋನಿಲ್ಲ 2,500 ರೂಪಾಯಿ ನಿನಗೆ ನನಗೆ ಸರಿಸಮ ತಗೊಳ್ಳೋನಿಲ್ಲ. ಎಷ್ಟು ತಿಂಡಿರ್ಬೇಕು ನಿನಗೆ? 4,000 ನೀ ಇಟ್ಕೊಂಡು 1,000 ನಂಗೆ ಕೊಟ್ಟು ಮತ್ತೆ ಬಿಡ್ತೇನೆ ನಾನು. ಅದಕ್ಕೆ ಮತ್ತೆ ಹಿಂಗೆ ಮಾಡಿದ್ದು ನಾನು. ಇಲ್ಲಾಂದ್ರೆ ಸುಮ್ಮನೆ ಗಪ್ಚಿ ಪೋಡೋ ಬಿಡ್ತಿದ್ದೆ ಇಬ್ರು, ನಮ್ಗೆ ಗೊತ್ತಿಲ್ಲವ ಅಂತೇಳಿ. ಅದು ಏನು ಗೊತ್ತಾನ, ದೇವರು ರೇಣವನ್ ಪರ ಅದ ನೀವತ್ತು. ಏನು ಮಾಡೋಕ್ಕಾಗಲ್ಲ, ಪಾಪ ಕಷ್ಟಪಟ್ಟು ದುಡಿದ್ರೋಕೆ ಎಲ್ಲ ಕತ್ತಿ ಅನ್ಲಲ್ಲ. ಅದರೊಳಗೆ ಐತಿ ನ್ಯಾಯ ಎಲ್ಲಿದೆ ಅನ್ಬಾರ್ದು, ನ್ಯಾಯ ಇಲ್ಲೇ ಇದೆ ನೋಡು. ಪಾಪ ಆಕಿ ಕಷ್ಟಪಟ್ಟು ದುಡಿದ್ರೋಕೆ ಆಕಿ ಈ ರೀತಿ ಆದ್ರೂ ಸಿಕ್ತಲ್ಲ, ಖುಷಿ ಬಿಡುವ. ಹೋಗ್ಲಿ ಬೇಡ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಐಸಾ ಕುಡಿದ ಮಕ್ಕಳು ಬದುಕ್ತಾವನ. ನಾವು ದುಡ್ದಿದ್ದೆ ನಮ್ಗೆ ಉಳಿಯಲ್ಲ. ಇನ್ನು ಈಕಿ ದುಡ್ದಿದ್ದಂತ ಇಟ್ಕೊಂಡು ನಾವೇನು ಮಾಡ್ಬೇಕಿತ್ತು? ಹಿಂಗೇನಾರು ಅನ್ಯಾಯವಾಗಿ ಸಿಕ್ಕಿದ್ರೊಕ್ಕ, ಅನ್ಯಾಯವಾಗಿ ಬಂದಿದ್ರೊಕ್ಕ ಎಲ್ಲರ ದವಾಖಾನಿಗೆ ಹೋಗ್ತಾವ. ಅದಕ್ಕೆ ಬೇಡ, ಕಷ್ಟಪಟ್ಟು ದುಡ್ದಿದ್ರೊಕ್ಕ ಇಟ್ಕೊಳ್ಳೋಣಂತೆ. ಅದಕ್ಕೆ ಬೇಜಾರಕ್ಕಿ ಹೌದಿಲ್ಲ? ಇದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ನಾವು ಹಿಂಗೆ ಖುಷಿ ಖುಷಿಯಾಗಿ ಹೋಗ್ತಿದ್ವಿಲ್ಲ, ಹಂಗೆ ಅನ್ಕೊಳ್ಳೋಣ. ಈ ರೊಕ್ಕದಿಂದ ನಿನ್ನ ಫ್ರೆಂಡ್ಶಿಪ್ ಹಾಳಾಗೋದು ಬೇಡ ಪರಕ, ಹೇಳಕತ್ತೇನು ಕೇಳು. ನಡಿ ಹೋಗೋಣ, ಮೊದಲು ಶಾಂತಕ್ಕನ ಒಪ್ಸೋಣ, ಒನ್ ಡೇ ಟ್ರಿಪ್ ಫಿಕ್ಸ್ ಮಾಡೋಣ. ಆದರೂ ಕೈಗೆ ಬಂತು, ನಾನು ಹೋಗಿ ನನ್ನ ಗಂಡನ ಪಿರಿ 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 ಮಾಡಿ ರೊಕ್ಕ ಇಸ್ಕೋಬೇಕು. ನನ್ನ ರೊಕ್ಕನ ಸಿಕ್ಬಿಟ್ಟಿತ್ತಲ್ಲ ಅಂತ ಖುಷಿ ಆಗ್ಬಿಟ್ಟಿದ್ದೆ. ಆಯ್ತು ಬಿಡು, ನಡಿ ಹೋಗೋಣ. ಶಾಂತ, ಈಗ ಬೀಗ್ರ ಫೋನ್ ಬಂದಿತ್ತ. ಏನ ನಮ್ಮ ಸಸಿ ಎಂತ ಚಂದ ಹೆಣ್ಣು ಹುಡುಗಿನ ಹಡ್ದಾಳಂತ. ಹೌದಾ? ಒಂದಪ್ಪ ಯಪ್ಪ ಆಕಿನಂಗ ಹಾಡು ಹೇಳಿ ಕೇಳುತ್ತಲೆ ತಕ್ತಾಯಿ 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 ಅಂತ ಕುಣಿಲಿಲ್ಲ ಅಂದ್ರೆ ಸಾಕು. ನಮ್ಮ ಹಿರಿ ಮಗ ನನ್ನ ಮೊಮ್ಮಗ ಯವ್ವ ಅವ್ರವು ನಂಗ ಹಾಡ್ಕೊಂತ ಅಡ್ಯಾಡ್ತತ್ಯ. ಇನ್ನು ಇದು ಕುಣ್ಕೊಂತ ಅಡ್ಯಾಡಕತ್ರಿ ಏನು ಮಾಡದೆ ಯಪ್ಪ? ನಾ ಮುಂದೆ ನೋಡೋದು. ಈಗ ಹೋಗಿ ಶಿಬಿಡ್ ತೊಂಬರ್ತೇನೆ. ಏನ ಹಂಚನಂತ ಯಾರು ಬೇಡ ಅಂದ್ರೆ ಅದು ಬಿಡ್ರಿ ಅಂದಂಗ ಹುಡುಗ ಬರ್ತಾನಂತ. ಏ ಇರಮ್ಮ ಬಂದೆ 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 ಡಿಂಗ್ರ ಬಿಲ್ಲಿ ಹಾಡ್ಕೊಂತ ಕುಣ್ಕೊಂತ ಬಂದ ಬಿಡ್ತಾನ ನೋಡು, ಕುಣ್ಕಾಲ್ ಗಿತ್ತಿ ಹಂಗ ಚಂದನಿದ್ರೆ. ಏನ್ ಹೇಳ್ರಿ? ಏನಿಲ್ಲ, ಇವತ್ತು ನನ್ನ ಮಗ ಬೆಂಗಳೂರಿಂದ ಬರ್ತೇನೆ ಅಂತೇಳಿ ಫೋನ್ ಮಾಡ್ಯಾನ. ಏನ ಈಗ ಸಂಜೆ ಮಠ ಬರ್ತಾನಂತ. ಅವಂಗ ಸಪ್ಪಿನ ಸಾರು ಅಂದ್ರೆ ಭಾರಿ ಇಷ್ಟ. ಸಪ್ಪಿನ ಸಾರು ಮಾಡು, ಚಲೋತ್ತೆಂಗ ಬಿಸಿ ಅನ್ನ ಮಾಡಿ ರೊಟ್ಟಿ ಒಂದಿಟ್ಟು ಕಿರ್ಕ್ಸಾಲಿ ಸೊಪ್ಪು ಕಳಸು. ಪಾಪ ಅಲ್ಲಿ ಬರೀ ಹೋಟೆಲ್ ಅಂತ ತಿಂದಿರ್ತೈತೆ. ಸೊಪ್ಪು ಕಾಯಿಪಲ್ಲೆ ತಿಂತಂದ್ರೆ ಮೈಯಾಗ ಒಟ್ರಾಗ ಥರ ಆಗ್ತೈತಿ. ಅದಕ್ಕೆ ಮನ್ಯಾಗ ರುಚಿ ರುಚಿಯಾಗಿ ಅಡಿಗೆ ಮಾಡ. ಅಯ್ಯ, ಸಪ್ಪಿನ ಸಾರು ಮಾಡಕ್ಕೆ ಸೊಪ್ಪು ಎಲ್ಲೈತ್ರಿ ಅತ್ತಿಯರ? ತರ್ಬೇಕು ಸೊಪ್ಪು. ನಿಮ್ಮ ಮಾವನಿಲ್ಲ ಏನಕ್ಕೆ ನಾನು ಹೇಳು ತೊಂಬರ್ತಾರ. ಹೇಳು ತೊಂಬರ್ತೇನೆ. ಬಯಾನ್ ಅಲ್ಲಿ ಬಿಚ್ಕೊಟ್ಟು. ಏ ಗಿಡಮೂಳಿ ರೊಕ್ಕ ಕೊಡ, ಒಂದು 100 ರೂಪಾಯಿ ಕೊಡು. ಸಪ್ಪು ತುಟ್ಟದಾವು, 10 ರೂಪಾಯಿಗೆ ಒಂದು ಶಿವುಡದಾವು ಕಿರ್ಕ್ಸಾಲಿ, ಗೊತ್ತನ? ಒಂದು 100 ರೂಪಾಯಿ ಕೊಡು, ತೊಗೊಂಬರ್ತೇನೆ. 100 ರೂಪಾಯಿ? ಅಯ್ಯಯ್ಯ, ಕಿರ್ಕ್ಸಾಲಿ ತರ್ರಿ, ಸಬ್ಬಸ್ಗಿ ತರ್ರಿ, ಆಮ್ಯಾಗ ಅದು ಮೆಂತ್ಯ ಸೊಪ್ಪು, ಮತ್ತೆ ಅದು ಒಂದು ರಾಜಗಿರಿ ಬೇಡ. ಕಿರ್ಕ್ಸಾಲಿ, ಸಬ್ಬಸ್ಗಿ, ಮೆಂತ್ಯ, ಮತ್ತೆ ಅದು ಕೊತ್ತಂಬರಿ ಮನ್ಯಾಗ ಐತಿ. ಸಾಕು 3 ಸೊಪ್ಪು. ಆ ಬಳಿ ಒಡಕಾಯಿ ಒಂದೆಲ್ಗ ಅವೆಲ್ಲ ಇರ್ತಿದ್ವು, ಅವೆಲ್ಲ ಒಮ್ಮೆ ಇರ್ತಾವು ಒಮ್ಮೆ ಇರೋದಿಲ್ಲ. ಅವು ಸೋಮಾರು ಪೇಟೆ ಗಟ್ಟ ಬಂದಿರ್ತಾವು, ಇನ್ನು ಅಡ್ದಿಂದ ಸಿಗುದಿಲ್ಲ. ಏನು ಹಿಂಗೆ ಮಾಡ್ರಿ, ಸೀದಾ ಬರೇ ಒಂದು 2-3 ಥರ ಸಪ್ಪಟ್ಟತ್ತಾರ್ರಿ. 100 ರೂಪಾಯಿ ಅದಕ್ಕೆ 50 ನೋಟ್ ಇದ್ರು ಕೊಡುವ. ಆಮೇಲೆ ಸ್ವೀಟ್ ತರ್ತೇನೆ ಅಂದ್ರಲ್ಲ, ಸ್ವೀಟ್ ಎಲ್ಲ ಏನು ತರಬೇಡ್ರಿ. 1 ರೂಪಾಯಿ ಒಂದು ಚಾಕ್ಲೇಟ್ ಒಂದು 10 ತರ್ರಿ ಸಾಕು. ಗಿರ್ಜಿಗೊಂದು, ಪಾರಕ್ಕೊಂದು, ಮತ್ತೆ ಯಾರಿಗೆ ಕೊಡೋದೈತಿ? ಹನುಮಿಗೊಂದು ಕೊಡ್ತೇನೆ ಕರ್ದು, ಮುಗೀತು. ಉಳಿದಿದ್ದು ಮನ್ಯಾಗ ಹುಡುಗ ತಿಂತತಿ. ಅಯ್ಯ ನಿನ್ನ ಕಂಜುಸ್ತನಕ್ಕಿಟ್ಟು ಅಲ್ಲಿ ಮಟ್ಟ ಹೋಗಿ ತಂದಿರ್ತೇನಿಲ್ಲ, ನನಗೆ 50 ರೂಪಾಯಿ ಬೇಕು. ಇದೊಂದು ಹುಚುಮೂಳಿ ಎತ್ತಾಗ ಯಾವಾಗ ನೋಡಿದ್ರೆ ಕುಡಿಯಾಕ ಒಂದು ಶೆಟಿ ತೆತ್ತಾಗ 50 ಕೊಡು, 100 ಕೊಡು, 100 ಕೊಡು, 200 ಕೊಡು ಅಂತ ಹೇಳತ್ತಾಗ ಕೊಡೋದಿಲ್ಲ. ಬೇಕಾರ್ತಾರ್ರಿ, ಬೇಡ ಬಿಡ್ರಿ. ಈಗ ಕೊಡೋದಿಲ್ಲ, ನೀನು ತರದಿಲ್ಲ. ಅಯ್ಯೋ, ಒದ್ರಾಡ್ಕೊಂತ ಕುಂದಿರ್ತೀನಿ ತಲೆ ಹಿಡ್ಸಾಕತ್ತಾಗ. ಯವ್ವ ಒಂದು 100 ರೂಪಾಯಿ ಕೊಟ್ಟು ಕಳಿಸು. ಸಪ್ಪು ಬರ್ಬೇಕು ಮನೆಗೆ, ಮತ್ತೆ ಅದನ್ನು ಓಟು ಹುಚ್ಚು ಕುಡ್ದು ಬಂದು ಹಿಂದಾಗಡೆ ಓಟುನು ಏನ ಹಿಕ್ಕೊಂಡು ನಿಂತ್ರಿ. ಮತ್ತೆ ನೋಡ, ನಿಮ್ದು 50 ರೂಪಾಯಿ ಏನಾರ ಮಾಡ್ಕೊಡ್ರಿ, ಉಳಿದಿದ್ದ 50 ರೂಪಾಯಿ ಸಪ್ಪು ತೊಂಬರ್ರಿ. ಬಂದ್ರಲ್ಲ ಕಲ್ಲಕ್ಕ ಮಲ್ಲಕ್ಕ ಬಂದ್ರಲ್ಲ. ಆದ್ರೂ ಇದು ಶಾಂತಿ ಅಲ್ಲೇ ಗಿಡಮುಳೆ ಸುಖ ಬಿಡ್ಲೆ ನಿನಗೆ. ಮನ್ಯಾಗ ಸುಸ್ತ್ಯಾರು ಮಾಡ್ತಾರೆ ಎಲ್ಲ ಚಾಕ್ರಿನು, ಮನಿನೂ ಚೊಕ್ಕಿರ್ತೈತಿ. ಟೈಮಿಗೆ ಇಟ್ಟು ಹಾಕೊಂಡ ತೋಡೆ ಹಾಕ್ತಾರ ಸಸ್ತ್ಯಾರು, ಮಾತಾಡಕ್ ಮತ್ ಗೆಳತ್ಯಾರು. ಅಬ್ಬಬ್ಬಬ್ಬ, ನಿನ್ನಂತ ಸುಖ ಯಾರಿಗೈತ್ಲೆ? ಅಯ್ಯೋ ಕೇಳ್ತೀರೇನ? ನನ್ನ ಸುಖ ಯಾರಿಗೈತಿ? ಕೈಗೊಂದಾಳು, ಕಾಲಿಗೊಂದಾಳು. ನಿಮ್ಮ ಕಣ್ಣು ಹಿಂಗೆ ಹೋಗಾಕ ನಾನು ನೋಡಿ ನಮ್ಮನೆ ಅನ್ನೋದಕ್ಕೆ ಅರ್ಧ ನನ್ನ ಜಲಮ ಸಣ್ಣಾಗಿ ಹೊಂಟತಿ. ಹೋಗ್ರಿ, ಸಪ್ಪರ ತರ ಹೋಗ್ರಿ. ಶಾಂತಕ್ಕ ನಾವೀಗ ಯಾಕೆ ಬಂದೇವು ಹೇಳ? ಬರ್ರಿ ಕುಂದ್ರ ಬರ್ರಿ. ಹೋಗ ಒಂದೀಟ ಚಾ ಮಾಡ್ಕೊಂಬರೋಗ ಇಬ್ರಿಗೆ. ನನಗೂ ಬೇಕು
ಮತ್ ನಿಮ್ಮತ್ತಿ ಸೇರೆ ಕುಡ್ದು ಮನಿಗೆ ಬಂದ್ಮೇಲೆ ಚಾ ಕುಡಿ ಅಂತಾಳ, ನಿಶೆ ಎಲ್ಲ ಡೌನ್ ಆಗಿಬಿಡ್ತೈತಿ. ಈಗ ಚಾ ಕುಡ್ದ ಹೋಗ್ಬಿಡ್ತಾನೆ, ನನ್ಗೊಂದು ಅಟೆ ಮಾಡ್ಕೊಂಡ್ ಬರವಾ. ಹ್ಞೂ ರೀ ಅತ್ಯಾರ. ಶಾಂತಕ ಕೆಟ್ಟ ಬ್ಯಾಸರ ಹೊಡ್ಯಾಕತ್ತವ. ಒನ್ ಡೇ ಟ್ರಿಪ್ ಎಲ್ಲಾರ ಹೋಗಿ ಬರೋಣ ಅಂತ. ಮನ್ಯಾಗಿದ್ದು ಇದ್ದು ಅದ ನನ್ನ ಗಂಡನ ಮಾರಿ ಅದ ನಮ್ಮ ಅತ್ತಿ ಮಾರಿ ನೋಡಿ ನನಗರ ವಾಕರಿಗೆ ಬಂದಂಗೆ ಆಗ್ಬಿಟ್ಟತ್ತಗ. ಅದಕ್ಕೆ ಒನ್ ಡೇ ಟ್ರಿಪ್ ಎಲ್ಲಾರ ಹೋಗಿ ಬರೋಣ ಶಾಂತಕ. ಹಾತ್ ಸಲ ಹೋಗಿದ್ವಲ್ರಿ ತಮಿಳ್ನಾಡಿಗೆ ಟ್ರಿಪ್, ಭಾರಿ ಮಸ್ತ್ ಮಜಾ ಆತಲ್ರಿ ಅವಾಗ. ಎಷ್ಟೋ ದಿನ ಹೋಗಿದ್ವಲ್ಲ, 8-10 ದಿನ ಹೋಗಿದ್ವಲ್ರಿ. ಹಂಗೆ ಎಲ್ಲಾರ ಬೇಕಾರೆ ಒಂದು ವಾರ ಹೋಗುನ್ರಿ, ಒಂದ ದಿನ ಬೇಡ. ಖಾಲಿ ಅದಾಳಿಕೆ ವಾರಂತಾರ ಹೊಕ್ಕಾಳಿಕೆ ಮಾಡಕ್ಕೆ ಏನು ಮನ್ಯಾಗ ವಾರೇ ಬದುಕಿಲ್ಲ ನೋಡಿಕಿಗೆ. ಹುಚ್ಚು ಮೂಳಿ ನಡಿ ಚಾ ಮಾಡ್ಕೊಂಬರ್ ನಡಿ ಏನೋ ಒಂದ್ ದಿನದ ಕೇಳಾಕತ್ತಾರ. ಅದನ್ನು ಇನ್ನು ಏನು ಹೇಳ್ಬೇಕಂತ ನಾ ವಿಚಾರ ಮಾಡಕತ್ತೀನಿ. ಒಂದು ವಾರ ಹೊಕ್ಕಾಳಂತಿಕೆ. ಹುಡುಗನ ಸಾಲಿ ಚಾಲು ಆಗಕತ್ತು, ಅದು ಕೊಟ್ಟು ಓದ್ಸುದು ಬರ್ಸುದು ತಪ್ಪಿದಂಗೆ ಆಗೈತಿ. ಒಟ್ಟು ಅದಕ್ಕೆ ರೂಢ ಮಾಡ್ಸು ಅತ್ತಿಯರ. ಮತ್ ಈಗ ಹೇಳಾಕತ್ತೀನಿ, ನೀವೇನಾರ ಹೊಂಟ್ರಿ ಮತ್ ನನ್ ಬಿಟ್ಟು ಹೋಗಂಗಿಲ್ಲ. ನಾನು ಬರಕಂದ್ರೆ ಬರಕೆ ಮತ್ತೆ ಇನ್ನು ಹೊಂಟ ಮ್ಯಾಗ ಹೇಳ್ತೇನಂತ. ಈಗ ಮೊದಲು ಹೋಗಿ ಚಾ ಮಾಡ್ಕೊಂಬ. ಅಮ್ಮ ನಾನು ಬರ್ತೇನೆ ಬೇ. ರಸ್ದಾಗ ಎಲ್ಲರೂ ಎಲ್ಲೆಲ್ಲ ಹೋಗಿ ಬಂದಾರ, ನಾವ್ ಎಲ್ಲಿ ಹೋಗಿಲ್ಲ. ನಾನು ಟ್ರಿಪ್ ಬರಕ್ಕೆ ಬರವ. ಯಪ್ಪ ಪುಣ್ಯಾತ್ಮ, ನಿಮ್ಮ ಮುಂದಾತು ಈಗ ನೀ ಚಾಲು ಮಾಡಿದೆ, ಇನ್ನೂ ಹೊಂಟಿಲ್ಲಲ್ಲ. ಹೊಂಟ್ರೆ ನಿಮ್ಮನ್ನ ಬಿಡ್ತೇನೆ ನಾನು. ಇದಿ ಕಟ್ಕೊಂಡು ಸಮಾಧಿಗೆ ಬಿದ್ದಂಗೆ ನಿಮ್ಮನ್ನ ಕರ್ಕೊಂಡ ಹೋಗೋದು, ಕೊಳ್ಳಿ ಕಟ್ಕೊಂಡು. ಏನು ಹಂಗೇನಾರು ಹೊಂಟ್ರೆ ನಿಮ್ಮನ್ನ ಬಿಡೋದಿಲ್ಲ. ಆಡ ಹೋಗಿ ನೀನು ಕರ್ಕೊಂಡು ಹೋಗ್ಬೇಕಂತ. ಆತು ಶಾಂತಿ, ನಾನ ಇಲ್ಲೋಡ ಶಾಂತಿ, ನನ್ನೇನಾರ ಬಿಟ್ಟು ಹೋದಿ ಒಂದ ಹೊಡ್ತಾ ಹೊಡೆದ್ನೇದ್ರ ಮಾಡ್ಕೊಂತೀವ ಅಂತಿ. ಸಣ್ಣಕ್ಕಿಂತ ಸಣ್ಣ ಕೂಸಿದೆ ನನ್ನ ಗಂಡ, ಮುದುಗುಸ್. ಅಯ್ಯೇ ಮುದುಗುಸ್ ಮುದ್ದಿ. ತಡ್ರಿ, ಇನ್ನು ಏನು ಬಂದಾವು ಏನು ಹೇಳ್ತಾವ ಅಂತ ಗೊತ್ತಿಲ್ಲ. ಕೈ ಹಚ್ಬಿಟ್ರ ನಾನು ಅಂತೇಳಿ. ಎಲ್ಲಿಗೆ ವಾದ ಟ್ರಿಪ್? ಎಲ್ಲಿಗೆರ ಶಾಂತಕ್ಕ ಕೆಟ್ಟ ಬ್ಯಾಸರಾಗೈತತ್ತಾಗ. ಒನ್ ಡೇ ಹೋಗಿ ಬರೋಣಂತ. ಎಲ್ಲಿಗೆ ಹೋಗೋಣಂತ ನೀ ತೀರ್ಮಾನ ಬಿಡ್ಬೇಕು. ಹೋಗೋಣಂತ ಗೋವಾಕ್ ಹೋಗೋಣ. ಗೋವಾಕ್ ಹೋಗಿ ಬೀಚ್ನ್ಯಾಗ ಕುಂತ ಒಂದೊಂದು ಬೀರ್ ಬಾಟ್ಲಿ ಹಿಡ್ಕೊಂಡು ಕುಡ್ಕೋಂತ ಕುಂತ್ರೆ ಸರ್ಗಕ್ ಮುರೇಗೇಣ. ಬ್ಯಾಡ್ರಿಪ್ಪ ಗೌಡ್ರ, ಅಲ್ಲಿ ಚಂದ ಅನ್ಸಂಗಿಲ್ಲ. ಗೋವಾಕ್ ಹೋಗಿ ಹಲಕಿ ಸಿಟಿಯಲ್ಲೇ ಗೋವಾಕ್ ಹೋಗುದ್ರು ಎಣ್ಣೆ ಕುಡಿಯಂಗಿಲ್ಲ ನೋಡು. ಗೋವಾಕ್ ಹೋಗಿ ಎಣ್ಣೆ ಕುಡಿಯಂಗಿಲ್ಲ, ಮತ್ತೆ ಅಲ್ಲಿ ಹೋಗಿ ಇನ್ನೇನ್ ಮಾಡ್ಲಿ? ಗೋವಾಕ್ ಹೋಗಿ ನಿನ್ನ ತಣ್ಣ ಕುಂದ್ರ ಎಣ್ಣೆ ಕುಡಿಬಾರ್ದಂತ. ಗೋವಾಕ್ ಹೋದ್ರ ಎಣ್ಣೆ ಕುಡಿಯಾಕ ಬೇಕು, ಅಲ್ಲಿ ಫೇಮಸ್ ಆದ್ಲಿ. ಅದು ಅಲ್ದ ಅಮೇರಿಕದವ್ರ ಆ ಕಡೆಯಿಂದ ಒಂದ್ ನಮ್ನಿ 5 ಇಂಗ್ಲೀಷ್ರ ದರ್ಬಿ ಹಾಕೊಂಡು ಹಿಂಗ್ ಬರ್ತಿರ್ತಾರ. ಏನ್ ಚಂದ ಕಾಂತಾರ ಅಂತಿ, ಮಸ್ತ್ ಕಾಂತಾರ. ಶಾಂತಿ ಗಿಡ್ಮುಳಿ, ನೀ ಯಾಕೆ ಆ ನಗಾರಿ ಅಂತ ಹೊಟ್ಟಿ ಬಿಟ್ಕೊಂಡು ಒಂದಿನ ಹಾಕೋಬಾರ್ದು ಅದನ್ನ? ಮಾನ್ಗಿಡಿ ಊರ್ ಮಾನ್ಗಿಡಿ. ನಾನು ಈ ಹೊಟ್ಟಿ ಬಿಟ್ಕೊಂಡು ಹೊಲಸಾವು ಸಮುದ್ರ ದಂಡ ಹಾರಕೊಂಡು ಮುಕ್ಕೊಂಡಿರ್ತಾವಲ್ಲ ಹಂಗ ನಾನ ಚೀಚಿ. ನೀನ್ ನಾನು ಮರಿ ಗಿಲ್ದಾಗ ಮಾತಾಡಕತ್ತೀರಿ, ಗಿರ್ಜಕ್ ಪರಕದಾರ. ಇಲ್ಲ ಹಂಗೆ ಕೇಳಿದೆ, ಹೋಲ್ಬಿಡು. ಈಗ ಬೇರೆ ಯಾವ ಊರು ಅಲ್ಲ ಗೋವಾಕ್ ಹೋಗ್ಬಿಡ ಅಂತೇನೆ ನಾನು. ಬೇಡ ಹೊಲಸ್ ಗೋವಾಕತ್ತಾಗ ಅಲ್ಲೇನೆ ಕಲ್ಲಚ್ಚಿಲೆತ್ತಾಗ ಯಾವ್ದಾರು ಗುಡಿ ಗುಂಡಾರ್ಕ ಹೋಗನ್ ಸುಮ್ನಿರು. ನಿಂಗೇನ್ ಕಾಟು ಮರ ತಗ. ನೀವೆಲ್ಗೆ ಹೋಗೋಣಂತೀರಿ ಹೇಳ್ರಿ? ಪರಕರ ಗಿರ್ಜಕರ ನೀವೇ ಒಂದು ಡಿಸೈಡ್ ಮಾಡ್ರಿ. ಇದು ಹುಚ್ಚುಮುಳಿನ ಕೇಳಾಕತ್ತಿರಲ್ಲ, ಇದಕ್ಕೇನ್ ತಿಳಿದಿತ್ತು? ಗಂಧಗಾಳಿ ಏನೂ ಇಲ್ಲ, ನೀವ್ ಹೇಳ್ರಿ ನೋಡೋಣ. ನನಗೂ ಗೊತ್ತಾಗಲ್ತ್ರಿ ಗೌಡ್ರಿ ಎಲ್ಲಿ ಹೋಗೋಣ ಅಂತ. ಹಂಪಿಗೆ ಹೋಗೋಣ ಅಂತಂದ್ರ ಹುಬ್ಬಳ್ಳಿಯಿಂದ ಹಂಪಿಗೆ ಹೋಗಾಕ ಒಂದಿನ ಬೇಕು. ಅಲ್ಲಿ ನೋಡಾಕ ಒಂದ ದಿನದಾಗ ನೋಡುವಂಥವಲ್ಲ ಅಂತವು. 1-2 ದಿನ ನೋಡ್ಬೇಕಂತೆ, ಬರಾಕ ಒಂದಿನ 3-4 ದಿನನ ಆಗಿಬಿಡ್ತೈತಿ. ಅದಾಗಲ್ಲ. ಎಲ್ಲಿ ಹೋಗೋದಂತ ನನಗೂ ತಿಳಿಲಾರ್ದಂಗೆ ಆಗೈತ್ರಿ ಗೌಡ್ರ. ಇನ್ನು ಹೋದ್ರ ಅದ ಹೊಳ್ಳ ಬಳ್ಳ ಉಳಿವಿ 20 ಸಲ ನೋಡಿದ್ದೆ. ಅಲ್ಲ ಪರಕ, ಮೊದಲು ನೀವಿಬ್ರು ಇಸ್ಕಸ್ ಮಾಡ್ಬೇಕು ಬೇಡ, ಎಲ್ಲಿ ಹೋಗೋದು ಏನು ಎತ್ತ ಅಂತೇಳಿ. ಆಮೇಲೆ ಬಂದು ನಂಗೆ ಹೇಳ್ಬೇಕವ. ಅದನ್ನ ಬಿಟ್ಟು ಆಲೆ ಹೊಂಟ ಬಿಟ್ಟಿವೆ ನನ್ನರಂಗ ಬಂದು ಹೇಳಕತ್ತಿ ಇವು ಕಾಡಕತ್ತಾವ. ಮೊದಲು ಅಷ್ಟ್ರು ಸೇರಿ ಇಸ್ಕಸ್ ಮಾಡೋನು. ಇಸ್ಕಸ್ ಮಾಡಿ ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಮಾಡೋನು. ಅನ್ಪಡೋ ಗಿಡಮೂಳಿ, ಇಸ್ಕಸ್ ಅಲ್ಲ ಡಿಸ್ಕಸ್ಸು. ಅದೇ ಡಿಸ್ಮಿಸ್ ನಾನು ಹೇಳಿದ್ದು. ನೀವು ತಣ್ಣಗಿರಿ, ನನಗೆ ಹೇಳ್ಕೊಡಕ್ ಬರಬೇಡ್ರಿ ಇಂಗ್ಲೀಷ್, ನಂಗೂ ಎಲ್ಲ ಗೊತ್ತೈತಿ.